ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಇವತ್ತು ಶುಕ್ರವಾರ ಬಂದೇ ಹೋಯಿತು. ಇನ್ನು ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮಗೆ ನೆನ್ನೆನೇ ತೋರಿಸಿದ್ದೀನಿ. ನಾನೊಂದು ಚಿಕ್ಕ ಫ್ಯಾನ್ ಇಟ್ಕೊಂಡು ಮಾಡ್ತೀನಿ, ತುಂಬ ಸೆಕೆ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದೇ ಫ್ಯಾನ್, ಅದು ಸಖತ್ತು ಸೆಕೆ. ಅದಕ್ಕೋಸ್ಕರ ನಾನು ಫ್ಯಾನ್ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಕೂದಲು ಈ ಥರ ಹಾರಾಡುತ್ತೆ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ. ಬನ್ನಿ ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಶುಕ್ರವಾರ ಸಾರಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನೋಡ್ತಾನೆ ಫ್ರೈಡೇ ಬಂದೇ ಹೋಯಿತು. ಇನ್ನು ಫ್ರೆಂಡ್ಸ್, ನನ್ನ ಸ್ಯಾರಿ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇದು ಈ ವರ್ಷ ಹೋದ ವರ್ಷ, ಇನ್ನೇನು ಈ ವರ್ಷ ಅಲ್ಲೇ ಮತ್ತೆ ಲಕ್ಷ್ಮೀ ಹಬ್ಬ ಬಂತು. ಈ ವರ್ಷ ಲಕ್ಷ್ಮೀ ಹಬ್ಬದ್ದು. ಇನ್ನು ನೋಡಿ, ಬ್ಯಾಕ್ ಸೈಡು ಸೇಮ್ ನೆಕ್ಕು, ಸ್ಲೀವಲ್ಲಿ ಮಾತ್ರ ಈ ಥರ ಹಾಕಿಸ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಕುಚ್ಚೇನು ನಾನು ಹಾಕ್ಸಿಲ್ಲ ರೇಷ್ಮೆ ಸ್ಯಾರಿಗೆ. ನೋಡಿ, ಪಲ್ಲು ಈ ಥರ ಇದೆ. ಫ್ರೆಂಡ್ಸ್, ನಾನು ನಿನ್ನೆ ಒಂದು ಸ್ಯಾರಿ ನೋಡಬೇಕಾದ್ರೆ ಈ ಥರ ಕಲರ್ ಸ್ಯಾರಿ ನನ್ನ ಹತ್ರ ಇಲ್ಲ ಅಂದ್ಕೊಂಡು ಸುಮ್ಮನೆ ಅದನ್ನು ಸ್ಕ್ರೀನ್ ಸ್ಟಿಚ್ ತಗೊಂಡಿದ್ದೆ. ಆದರೆ ಇವತ್ತು ನಾನು ಬೀರಲ್ಲಿ ಹುಡುಕ್ಬೇಕಾದ್ರೆ ಇದೇ ಕಲರ್ ಸ್ಯಾರಿ ಸಿಕ್ಕಿದೆ. ಈ ಕಲರ್ ಆನಂದ್ ಕಲರ್ ಅಂತಾರೆ, ಮತ್ತು ಡಿಸ್ಟಂಬರ್ ಕಲರ್ ಅಂತ ಎಲ್ಲ ಹೇಳ್ತಾರೆ ಫ್ರೆಂಡ್ಸ್. ಆಮೇಲೆ ನೋಡಿದ್ರೆ ಇದು ನನ್ನ ಹತ್ರ ಈ ಕಲ್ಲರು ಇದೆ. ಈ ಕಲರ್ ಸ್ಯಾರಿ ಕ್ಯಾನ್ಸಲ್ ಆಯಿತು. ಐತೆ ನನ್ನ ಹತ್ರ ಈ ಕಲರ್ ಸ್ಯಾರಿ. ಫ್ರೆಂಡ್ಸ್, ಬನ್ನಿ, ಏನಪ್ಪ ಇವರು ಕಾಮಿಡಿ ಥರ ಮಾತಾಡ್ತಾರೆ ಅನ್ಕೊಬಿಡಿ ಫ್ರೆಂಡ್ಸ್. ಇರೋ ವಿಷಯ ಹೇಳಿದೆ ಅಷ್ಟೇ. ಇನ್ನು ಫ್ರೆಂಡ್ಸ್, ಸೆಕೆ ಬಿಸಿಲು ಹೇಳೋ ಹಾಗಿಲ್ಲ. ಇನ್ನು ಫ್ರೆಂಡ್ಸ್, ನೋಡ್ತಾ ಆಲ್ರೆಡಿ ಫ್ರೈಡೇ ಬಂದೇ ಹೋಯಿತು. ಇನ್ನು ನಾನು ಇವತ್ತು ಎಷ್ಟು ಗಂಟೆಗೆ ಎದ್ದೆ, ನನ್ನ ಡೈಲಿ ರೋಟೀನ್ ಯಾವ ಥರ ಆಯಿತು ಎಲ್ಲನೂ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಆದರೆ ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ನೋಡಿ, ನಾನು ಈ ಥರನೇ ಸ್ಯಾರಿನ ಪಿನ್ ಮಾಡ್ಕೊಂಡಿದ್ದೀನಿ. ಅತಿ ಚಿಕ್ಕದಾಗಿ ಏನು ಮಾಡ್ಕೊಂಡಿಲ್ಲ, ಸ್ವಲ್ಪ ನೋಡಿ ಫ್ರೆಂಡ್ಸ್, ಈ ಥರನೇ ಮಾಡ್ಕೊಂಡು. ನಿಮಗೆ ಗೊತ್ತು ನಾನು ಯಾವ ಥರ ಪಿನ್ ಮಾಡ್ಕೊತೀನಿ ಅಂತ. ನನ್ನ ಮಗಳಂತೂ ಫ್ರೆಂಡ್ಸ್, ನಾನು ಅವಳಿಗೆ ಹೆಸರಿಟ್ಟಿರೋದೆ ಬೆಂಕಿ ಪಟ್ಟಣದಷ್ಟು ಪಿನ್ ಮಾಡ್ಕೊಳ್ಳೋದು. ಅವಳು ಚಿಕ್ಕದು, ಅವಳು ಪಿನ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗೋಕ್ಕೆ 1 ಅವರ್ ಆದರೂ ಸಾಕಾಗಲ್ಲ ಫ್ರೆಂಡ್ಸ್. ಆ ಥರ ಅವಳು ರೆಡಿ ಆಗೋದು. ಬನ್ನಿ ಫ್ರೆಂಡ್ಸ್, ಇನ್ನು ಇವತ್ತು ಬೆಳಗ್ಗೆ ಎಷ್ಟು 7 ಗಂಟೆಗೆಲ್ಲ ಎದ್ದೆ ಫ್ರೆಂಡ್ಸ್. ನಾನು 7 ಗಂಟೆಗೆ ಎದ್ದ ತಕ್ಷಣ ಫಸ್ಟ್ ಫ್ರೆಂಡ್ಸ್ ಹೋಗಿ ನಾನು ಯಾವಾಗಲೂ ದೇವ್ರ ಮನೇಲಿ ರಾಘವೇಂದ್ರ ಮತ್ತು ನಮ್ಮ ಶಿವನ ಫೋಟೋ ಎಲ್ಲ ನೋಡ್ಕೊಂಡು, ಅದೆಲ್ಲ ನೋಡಾದಮೇಲೆ ಅಲ್ಲೇ ಮುಖನ ವಾಶ್ ಮಾಡ್ಕೊಂಡು ಬಚ್ಚಲ ಮನೆಗೆ ಹೋಗಿ ಕ್ಲೀನಾಗಿ ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ ಡೈಲಿ ಫ್ರೆಂಡ್ಸ್. ನಾನಿವಾಗ ನೈಟು ಕೊಬ್ಬರಿ ಎಣ್ಣೆದು ಏನಾದರೂ ಮುಖ ಮಸಾಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಟೈಮು ಮಸಾಜ್ ಮಾಡ್ಕೊಂಡು ಮುಖನ ವಾಶ್ ಮಾಡ್ಕೊತೀನಿ. ಇವತ್ತು ರಾತ್ರಿನೂ ಮಾಡಲಿಲ್ಲ, ಬೆಳಗ್ಗೆನೂ ಮಾಡಲಿಲ್ಲ. ಸ್ನಾನಕ್ಕೆ ಹೋಗ್ತಿದ್ನಲ್ಲ, ಅದಕ್ಕಿಂತ ಮುಂಚೆ ಮುಖನ ಚೆನ್ನಾಗಿ ಕೋಕೋನಟ್ ಆಯಿಲಲ್ಲಿ ಫ್ರೆಂಡ್ಸ್ ಹಚ್ಚಿ ಬಿಡಬೇಡಿ. ನನಗೂ ಗೊತ್ತಿಲ್ಲದೆ ಇಷ್ಟು ವರ್ಷ ಹಚ್ಚಿ ಬಿಡ್ತಾಯಿದ್ದೆ. ಹಚ್ಚಿ ಬಿಡಬಾರ್ದಂತೆ. ಈಗ ಸ್ವಲ್ಪ ಜನ ಹೇಳಿದ್ದು, ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿ ಮುಖನ ಹೋಗ್ಬಿಟ್ಟು ಕಡಲೆ ಹಿಟ್ಟು ಹಾಕಿ ವಾಶ್ ಮಾಡಿ ಆಮೇಲೆ ಸೋಪ್ ಹಾಕಿ. ಯಾಕೆಂದರೆ ಫ್ರೆಂಡ್ಸ್, ಬರೀ ಸೋಪಲ್ಲಿ ವಾಶ್ ಮಾಡಿಬಿಡಿ, ಅದು ಹೋಗಲ್ಲ. ಹಂಗಾಗಿ ಇನ್ನು ಫ್ರೆಂಡ್ಸ್, ಪ್ಯಾಸೇಜ್ಗೆಲ್ಲ ನೀರು ಹಾಕ್ತೆ. ಅಷ್ಟರಲ್ಲಿ ನೀರು ಬಂತು. ನೀರೆಲ್ಲ ಎಲ್ಲದಕ್ಕೂ ಫಿಲ್ ಮಾಡಿ ಕಿಚನ್ಗೆ ಹೋದೆ. ರಾತ್ರಿ ನನ್ನ ಮಗಳು ಅಡುಗೆ ಮಾಡಿಕ್ಕಿದ್ಲಲ್ಲ, ಸ್ವಲ್ಪನೇ ಪಾತ್ರೆ ಇತ್ತು. ಆಮೇಲೆ ಯೋಚನೆ ಮಾಡಿದೆ, ಇವತ್ತು ಏನು ನಾಷ್ಟ ಮಾಡೋದು. ನಿನ್ನೆ ಎಲ್ಲ ದೋಸೆ ತಿಂದಾಯಿತು, ಮೊನ್ನೆ ಎಲ್ಲ ಪಲಾವ್ ತಿಂದಾಯಿತು. ಆಮೇಲೆ ಅಂದ್ಕೊಂಡೆ ರಾಗಿ ರೊಟ್ಟಿ ಮಾಡಿ ನಮ್ಮ ಮನೇಲಿ ತುಂಬ ದಿವಸ ಆಗಿತ್ತು. ಆಮೇಲೆ ಫ್ರೆಂಡ್ಸ್, ನನಗೂ ಸ್ವಲ್ಪ ಅಂಗಡಿಲಿ ತರಕಾರಿ ಬೇಕಾಗಿತ್ತು. ಅಂಗಡಿಗೆ ಹೋಗ್ಬಿಟ್ಟು ಫ್ರೆಂಡ್ಸ್, ಬೀಟ್ರೋಟ್ ಖಾಲಿ ಆಗಿತ್ತು. ಬೀಟ್ರೋಟು ಅರ್ಧ kg, ಮತ್ತು ಸೌತೆಕಾಯಿ ಅರ್ಧ kg, ಲೆಮೆನ್ನು ಇಷ್ಟಿಷ್ಟೇ ಅಪ್ಪ. ಇವತ್ತು ಹೇಳಿದರು 20 ರೂಪಾಯಿಗೆ 3 ಅಂತ. ಆದರೆ ನಾನು ಫ್ರೆಂಡ್ಸ್ ಅವ್ರ ಹತ್ರ ಸ್ವಲ್ಪ ವಾದ ಮಾಡ್ಕೊಂಡು 20 ರೂಪಾಯಿಗೆ 4 ಥರ ತಂದೆ. ಯಾಕಂದರೆ ಜ್ಯೂಸಿಗೆ ಬೇಕಿತ್ತಲ್ಲ ಅಂತ. ಅದು 4 ತಗೊಂಡು ಬಂದೆ. ಮತ್ತು 10 ರೂಪಾಯಿ ಕೊತ್ತಂಬರಿ ಸೊಪ್ಪು ತಂದೆ. 1 ಕಟ್ಟು ಸಬ್ಬಕ್ಕಿ ಸೊಪ್ಪು 30 ರೂಪಾಯಿ. ಇಷ್ಟಕ್ಕೆ 150 ಆಗೋಯ್ತು. ಆಮೇಲೆ ಸ್ವಲ್ಪ ಕಸ ಇತ್ತು ಆಚೆಲೆ. ಆಮೇಲೆ ಮೇಲೆ ಇದು ಔಟ್ಸೈಡು ನಮ್ಗೆ ಹಾಕಿದ ಹಾರ ಎಲ್ಲನೂ ಇಟ್ಟಿದ್ರಲ್ಲ, ಅದೆಲ್ಲ ಆಗೈತು. ಅದನ್ನೆಲ್ಲ ಕಸ ಎಸ್ತು ಅದನ್ನೆಲ್ಲ ತಗೊಂಡು ಬಂದು ಫ್ರೆಂಡ್ಸ್, ನಾನು ಯಾವಾಗಲೇ ಆಗಲಿ ರೊಟ್ಟಿಗೆ ಫ್ರೆಂಡ್ಸ್ ಇಷ್ಟನ್ನ ಹಾಕ್ತೀನಿ. ನೋಡಿ, ನಿಮಗೆ ಬಿಡಿಸಿ ಹೇಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಮತ್ತು ಇನ್ನು ಫ್ರೆಂಡ್ಸ್, ನಮಗೆ ಪೂಜೆದೇ ತೆಂಗಿನಕಾಯಿ ಮುಗಿದಿಲ್ಲ. ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಕಳಸದ ಕಾಯಿಲಿ ಏನಾದರೂ ಸ್ವೀಟ್ ಮಾಡಬೇಕು. ಇದು ಖಾಲಿ ಆಗಲಿ ಅಂತ ಆ ಕಾಯಿನ ಒಡೆದಿಲ್ಲ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕಡಲೆ ಬೀಜ, ಎಳ್ಳು, ಮತ್ತು ಇನ್ನೊಬ್ಬರು ಗುರೆಳ್ಳು ಅಂತ ಹೇಳ್ತಾರೆ ಅದಕ್ಕೆ, ಆ ಗುರೆಳ್ಳು, ಹೆಸರುಬೇಳೆ ಇಷ್ಟನ್ನು ಹಾಕಿ ಫ್ರೆಂಡ್ಸ್, ಸ್ವಲ್ಪ ಅನ್ನ ಇತ್ತು ಅದನ್ನೇ ಅದನ್ನು ಬೇಯಿಸ್ಬಿಟ್ಟು ನಾನಿವತ್ತು ತುಂಬ ಚೆನ್ನಾಗಿತ್ತು ರೊಟ್ಟಿ ಮಾಡಿದೆ. ನನ್ನ ಮಗಳೂ ಇವತ್ತು ಆಫೀಸ್ಗೆ ಹೋಗಬೇಕಿತ್ತು. ಡೈಲಿ ಆಫೀಸ್ಗೆ ಹೋಗ್ತಾಯಿದ್ದೆ. ಅವ್ರಿಗೆ ಸಾಟರ್ಡೆ ಸಂಡೇ ರಜಾ ಫ್ರೆಂಡ್ಸ್. ಆಮೇಲೆ ಅವಳು ಎದ್ದು ಬಂದು, ಮಮ್ಮಿ ಏನು ನಾಷ್ಟ ಅವಳು ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ ನಾನು ಹಸಿಟ್ಟು ಕಲಸಿಟ್ಟಿದ್ದೆ.
ಅದನ್ನ ನೋಡ್ಬಿಟ್ಟು ಮತ್ತೆ ರಿಟರ್ನ್ ಹೋದ್ಲು. ಅವಳು ಇವತ್ತು ತಲೆಗೆ ಸ್ನಾನ ಮಾಡ್ಕೊಂಡು ನಾಳೆನೂ ಮಾಡ್ಕೋಬೇಕು, ಅವಳು ಮಾಡ್ಕೊಂಡಿರ್ಬೋದು ಅನ್ಕೋತೀನಿ ಫ್ರೆಂಡ್ಸ್. ನಾನು ಇವತ್ತು ನೋಡಿ ತಣ್ಣೀರಲ್ಲಿ ತಲೆಗೆ ಸ್ನಾನ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ? ಇನ್ನು ಸ್ವಲ್ಪ ತಲೆ ಡ್ರೈ ಆಗಬೇಕು, ಸ್ವಲ್ಪ ಏರೋ ತುದಿನ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಮರೀತಾ ಇದ್ದೀನಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನನ್ನ ರಿಯಲ್ ಸ್ಟೋರಿ ಏನು ಹೇಳಬೇಕು ನಿಮಗೆ ಅಂದರೆ, ನಾನು ಯಾವಾಗ ಈ ನಲ್ಲಿಕಾಯಿ ಮತ್ತು ಬೀಟ್ರೋಟ್ ಎಲ್ಲ ಜ್ಯೂಸ್ ಕುಡಿಯೋಕ್ಕೆ ರೂಢಿ ಆದ್ನೋ ಆವಾಗಲಿಂದ ನನ್ನ ಹೇರು ಸ್ವಲ್ಪ ಕೆಳಗಡೆ ಏರು ಉದುರುತ್ತಲ್ಲ ಜಾಸ್ತಿಯಾ, ಅದು ಉದುರುತ್ತಾ ಇಲ್ಲ. ಆವಾಗ ಫ್ರೆಂಡ್ಸ್ ತಿಂಗಳಲ್ಲಿ ಏನಿಲ್ಲ ಅಂದರೆ ನಾನು ಇವ್ರು ಬರ್ತಾರಲ್ಲ ತಲೆ ಕೂದಲವರು, ಅವ್ರಿಗೆ ಕೊಟ್ಟು 3-4 ಪಾತ್ರೆ ತಗೋತಾ ಇದೆ. ಇವಾಗ 1 ತಿಂಗಳಾಯಿತು, 2 ತಿಂಗಳಿಂದ ಇನ್ನೂ ಅದು ಡಬ್ಬ ತುಂಬೇ ಇಲ್ಲ. ಒಂದು ಡಬ್ಬ ಇಟ್ಟಿದ್ದೀನಿ ಫ್ರೆಂಡ್ಸ್, ಕೂದಲು ಕಟ್ ಮಾಡಿದ್ರೆ ಅದಕ್ಕೆ ಹಾಕೋಕ್ಕೆ, ಅದು ಇನ್ನೂ ತುಂಬೇ ಇಲ್ಲ. ನನ್ನ ಅನುಭವದ ಮಾತು ಹೇಳಿದೆ. ಆಮೇಲೆ ಫ್ರೆಂಡ್ಸ್ ಇನ್ನೂ ನಂದು ಒಂದು ಸ್ವಲ್ಪ ಕೂದಲು ಸಹ ಬೆಳೆದಿದೆ, ಒಂದು ಸ್ವಲ್ಪ 1-2-3 ಇಂಚ್ ಕೆಳಗಡೆ ಬೆಳೆದಿದೆ. ಅದಕ್ಕೆ ನಲ್ಲಿಕಾಯಿ ಕೂದಲಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನಗಾಗಿರೋ ಅನುಭವನ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಕೂದಲು ಹೇರು ಬೆಳೆದಿದೆ ಫ್ರೆಂಡ್ಸ್. ಆಲ್ರೆಡಿ ನೀವು ನನ್ನ ಕೂದಲನ್ನ ನೋಡಿರ್ತೀರಿ ಎಲ್ಲರೂ ವೀಡಿಯೋದಲ್ಲಿ. ನಂದು ಫಸ್ಟೂ ತುಂಬ ಲಾಂಗ್ ಇತ್ತು, ಆಮೇಲೆ ಆ ನಡುವೆ ಬೆಂಗಳೂರಿಗೆ ಬಂದಮೇಲೆ ಉದುರೋಗ್ತಾ ಇತ್ತು. ಇನ್ನು ಫ್ರೆಂಡ್ಸ್ ಈಗ ನಾವು ಸ್ಟವಲ್ಲೇ ನೀರು ಕಾಯಿಸ್ಕೊಂಡು ತೊಳ್ಕೊಳ್ಳೋದು. ಇನ್ನು ಆಲ್ರೆಡಿ 1 ವೀಕ್ ಆಯಿತು ನಾವು ನೀರು ಕಾಯಿಸೋ ಸಿಲಿಂಡ್ರ್ ಮುಗ್ದೋಗಿದೆ, ಅದು 6ನೇ ತಾರೀಕು. ಈಗ ಫ್ರೆಂಡ್ಸ್ ಯಾವಾಗಂದ್ರೆ ಅವಾಗ ಸಿಲಿಂಡ್ರ್ ಕೊಡ್ತಾಯಿದ್ರು. ಇವಾಗ ನಿಮಗೆ ಗೊತ್ತು ತಿಂಗಳಾಗಬೇಕು. ಅದಕ್ಕೆ ನಾನಂತೂ ಫ್ರೆಂಡ್ಸ್ ಫುಲ್ ಸೆಕೆ ಅಲ್ವಾ, ಇದ್ರೇ ಇರಲಿ ನೋಡೋಣ ಅಂತ ಒಂದಿನ ತಣ್ಣೀರು ಸ್ನಾನ ಮಾಡ್ಕೊಂಡೆ. ಇವಾಗ ನೋಡಿದ್ರೆ ಫ್ರೆಂಡ್ಸ್ ತಣ್ಣೀರು ಸ್ನಾನನೇ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಇದು ಸಾಯಂಕಾಲ ಬರ್ತೀನಲ್ಲ ಆವಾಗಲೂ ಸ್ನಾನ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಮಾಡ್ಕೊಳ್ಳಲ್ಲ, ಅಷ್ಟು ಸೆಕೆ ಬರ್ತೀನಲ್ಲ ರೋಡಲ್ಲಿ. ಆದರೆ ತಣ್ಣೀರಲ್ಲಿ ತಲೆಗೂ ಸ್ನಾನ ಮಾಡ್ಕೊಂಡೆ. ಇನ್ನು ಫ್ರೆಂಡ್ಸ್ ನಾನು ಏರ್ ಕಂಡೀಷನರ್ ಬಂದು ಡವ್ದು ತಗೋತೀನಿ, ಏರ್ ಕಂಡೀಷನರು, ಅದು ತುಂಬ ಚೆನ್ನಾಗಿರುತ್ತೆ. ಮೆಡಿಕಲಲ್ಲಿ 150 ಕೊಟ್ಟು ತಂದಿಟ್ಕೊಂಡಿದ್ದೀನಿ. ವಾರಕ್ಕೆ 2 ಸಲ ಅಲ್ವಾ ನಾನು ತಲೆಗೆ ಸ್ನಾನ ಮಾಡೋದು, ಫ್ರೈಡೇ ಮತ್ತು ಮಂಡೇ. ಆಮೇಲೆ ಫ್ರೆಂಡ್ಸ್ ರೊಟ್ಟಿ ಮಾಡಿ ಸೌತೆಕಾಯಿನೆಲ್ಲ ಕಟ್ ಮಾಡಿ, ಇವತ್ತು ನಿಂಬೆಹಣ್ಣು ಇಲ್ಲದೆ ಜ್ಯೂಸ್ ಕುಡಿತಿಲ್ಲ, ಅದಕ್ಕೆ ಅದರಲ್ಲೂ ಅರ್ಧ ಲೆಮನ್ ಹಾಕಿ 3 ನಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡಿದೆ. ನನ್ನ ಮಗಳು ನಾಷ್ಟ ತಿಂದಳು, ರಾಗಿ ರೊಟ್ಟಿನೇ ತಿಂದ್ಬಿಟ್ಟು 1 ಕಪ್ಪು ಜ್ಯೂಸ್ ಕುಡಿದು ನನಗೂ ಜ್ಯೂಸ್ ಕೊಟ್ಟು, ಆಮೇಲೆ ಅವಳು ಫ್ರೆಂಡ್ಸ್ ಇವತ್ತೇನೋ 10 ಗಂಟೆಗೆಲ್ಲ 10-10:30 ಆಫೀಸ್ಗೆ ಹೋಗಿದ್ದಾಳೆ ಅವಳು, ಬೇಗನೆ ಹೋದ್ಲು. ಇನ್ನು ಫ್ರೆಂಡ್ಸ್ ಲಂಚ್ ಅವಳು ಏನಾದರೂ ಪ್ರೋಟೀನ್ ತಿನ್ನಬೇಕು ಮಮ್ಮಿ, ಅಲ್ಲಿ ಪನ್ನೀರ್ ಪಾಲಕ್ ಇರುತ್ತೆ, ನಾನು ಅಲ್ಲೇ ಸ್ವಲ್ಪ ತಿನ್ಕೋತೀನಿ ಅಂತ ಅಂದು. ಆಮೇಲೆ ಸ್ವಲ್ಪ ರೊಟ್ಟಿ ತಗೊಂಡೋಗಿ ತಿನ್ನವ ಅಂತ ಹೇಳಿದೆ. ಏನೋ ಬಾಕ್ಸ್ ತಗೊಂಡೋದ್ಲೋ ಇಲ್ವೋ ನಾನಂತೂ ನೋಡಲಿಲ್ಲ. ಅವಳಂತೂ 10:30ಗೆ ಓದ್ಲು ಫ್ರೆಂಡ್ಸ್. ಅವಳೇ ಗಾಡಿಯೆಲ್ಲ ಓಡಿಸ್ತಾಳೆ, 2 ವೀಲರ್ ಓಡಿಸ್ತಾಳೆ, 4 ವೀಲರ್ ಓಡಿಸ್ತಾಳೆ. ಎರಡೂ ನಾನು ಅವಳಿಗೆ DL ಮಾಡಿಸಿ ಕೊಟ್ಟಿದ್ದೀನಿ. ಕಾರೇನು ನಾವಿನ್ನು ಅವಳಿಗೆ ಅಂತ ಇನ್ನೂ ನಾವು ತಗೊಂಡಿಲ್ಲ ಫ್ರೆಂಡ್ಸ್. ಹಂಗಾಗಿ 2 ವೀಲರೇ ಓಡಾಡ್ತಾಳೆ. ಅದೆಲ್ಲನೂ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ತಲೆಗೆ ಸ್ನಾನ ಮಾಡ್ಕೊಂಡು, ಸ್ನಾನ ಆದಮೇಲೆ ಮೇಲಕ್ಕೆ ಹೋಗಿದೆ ಇವತ್ತು ನೀರು ಹಾಕೋಕ್ಕೆ, ಅಂದರೆ ತಲೆ ಸ್ವಲ್ಪ ಡ್ರೈ ಆಗಲಿ ಅಂತ. ನೋಡಿದ್ರೆ ಫ್ರೆಂಡ್ಸ್ ತಲೆ 5 ನಿಮಿಷ ಆಚೆಲಿ ಸ್ವಲ್ಪ ತಲೆಯೆಲ್ಲ ಓಪನ್ ಮಾಡಿ ಇದು ಮಾಡ್ಕೊಂಡು ಸಿಕ್ಬಿಡಿಸ್ತಾ ಇದೆ, ಅಷ್ಟಕ್ಕೆ ಡ್ರೈ ಆಗೋಯ್ತು. ಇನ್ನು ಫ್ರೆಂಡ್ಸ್ ಈ ರೇಷ್ಮೆ ಸೀರೆ ನಿಮಗೆ ಗೊತ್ತು, ಲಕ್ಷ್ಮಿ ಹಬ್ಬಕ್ಕೆ ತಗೊಂಡು ಬಂದಿದ್ದೆ. ಇವತ್ತು ನಾನು ಬೀರಲ್ಲಿ ಯಾವುದಾದ್ರೂ ಸೀರೆ ತಗೊಳ್ಳೋಣ ರೀಲ್ಸ್ ಮಾಡೋಕ್ಕೆ ಅಂತ ಹೇಳಿದ್ರೆ, ಇದೊಂಥರ ತುಂಬ ಚೆನ್ನಾಗಿತ್ತು. ಆಮೇಲೆ ನೆನ್ನೆ ಬೇರೆ ನಾನು ಈ ಕಲರ್ ಸ್ಯಾರಿನ ಹುಡುಕ್ತಾ ಇದ್ನಲ್ಲ, ಅಯ್ಯೋ ನನ್ನ ಹತ್ರನೇ ಈ ಸ್ಯಾರಿ ಇದೆಯಲ್ಲ, ಸುಮ್ಮನೆ ಏನಕ್ಕೆ ನಾನು ಈ ಸ್ಯಾರಿ ತಗೋಬೇಕು ಅಂತ ಇದನ್ನೇ ಉಟ್ಕೊಂಡೆ. ಇನ್ನು ಫ್ರೆಂಡ್ಸ್ ಬಟ್ಟೆ ಐರನ್ ಮಾಡಿಟ್ಟಿದ್ದೀನಿ, ಇನ್ನೊಂದು 10 ನಿಮಿಷ, ಇನ್ನು ಒಂದು ಹಾಫ್ ಆನ್ ಅವರ್ ಇದೆ. ನಾನು ಫ್ರೆಂಡ್ಸ್ ಇನ್ನೇನು ನಾನು ರೆಡಿ ಆಗಲ್ಲ, ಮಾಮೂಲಿ ನಿಮಗೆ ಗೊತ್ತು ರೆಡಿ ಆಗಿದ್ದೀನಿ. ಈಗ ಕೂದಲು ಹೇರ್ನ ಬಾಚ್ಕೊಂಡು ಡ್ರೆಸ್ ಯಾವ್ದು ಇಕ್ಕೋಬೇಕು ನೋಡ್ತೀನಿ. ಇನ್ನು ಫ್ರೆಂಡ್ಸ್ ನಾನು 1 ವರ್ಷಕ್ಕೆ ಒಂದೇ ಸಲ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಹೊಲ್ಸೋದು, ನಿಮಗೆ ಗೊತ್ತು. ಪದೇ ನಾನು ಮಂತ್ಲಿ ಯಾವಾಗಲೂ ಹೊಲ್ಸಲ್ಲ, ಒಂದೇ ಸಲ ಹೊಲ್ಸಿಟ್ಕೊತೀನಿ, ಯಾವಾಗಾದರೂ ಹಾಕೊಂಡು ಹೋಗ್ತೀನಿ. ಯಾವಾಗ ಬಟ್ಟೆ ಐರನ್ ಆಗಿರಲ್ಲ ನನ್ನ ಡ್ರೆಸ್ಗಳು ಆವಾಗ ಹಾಕೊಂಡು ಹೋಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಯಿತು. ಇನ್ನು ಬೆಳಗ್ಗೆ ನಾನು ಫೇಸ್ ಲೈವ್ ಮಾಡಿದ್ದೆ, ಅಡುಗೆ ಮಾಡ್ತಾನೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ವಾಚ್ ಅವರ್ಸ್ ಆಗಲಿ ಅಂತ. ಏನಿಲ್ಲ ಅಂದರೂ 280 ಜನ ನನ್ನ ಲೈವಿಗೆ ಬಂದಿದ್ದರು, ಅದು ಕ್ಲಿಯರ್ ಆಯಿತು. ಮಧ್ಯಾಹ್ನದ ಹೊತ್ತು ಲೈವ್ ಮಾಡ್ಬೋದು, ನಾವಿರಲ್ವಲ್ಲ ಫ್ರೆಂಡ್ಸ್ ಮನೇಲಿ. ಇನ್ನು ನೋಡೋಣ ಫ್ರೆಂಡ್ಸ್, ಈ ಭಾನುವಾರ ನನ್ನ ಬರ್ತಡೆಗೆ ಒಂದು ಕಾಟನ್ ಸ್ಯಾರಿ ತರಬೇಕು ಅಂದ್ಕೊಂಡಿದ್ದೀನಿ. ಕಲಾಮಂದಿರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಚಿಕ್ಕಪೇಟೆಲ್ಲೂ ಒಂದು ತುಂಬ ಚೆನ್ನಾಗಿರೋ ಅಂಗಡಿ ಇದೆ, ಬರೀ ಕಾಟನ್ ಸ್ಯಾರಿ. ಹೋದರೆ ಒಂದು 10-11 ಗಂಟೆಗೆ ಬೇಗ ಹೋಗೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಚಿಕ್ಕಪೇಟೆಯಲ್ಲಿ ಮಧ್ಯಾಹ್ನಕ್ಕೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇನ್ನು ಫ್ರೆಂಡ್ಸ್ ನಾನೊಂದು ಗೋಲ್ಕನ್ನ ಬುಕ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದು ಬಂದಿದೆ, ಅದು ಅಲ್ಲಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಅದು. ನಾನು ಸ್ಟೀಲ್ದ್ರಲ್ಲಿ ಹಾಕಿದ್ದಿಲ್ಲ, ಆ ಅಮೌಂಟ್ ಎಲ್ಲನೂ ತೆಗೆದು ಇದಕ್ಕೆ ಹಾಕಬೇಕು ಅಂತ ಅಂದ್ಬಿಟ್ಟು. ಹಂಗಾಗಿ ಫ್ರೆಂಡ್ಸ್ ಇಷ್ಟು ಇವತ್ತಿಗೆ ನನ್ನ ಕೆಲಸ ಆಯಿತು. ಇನ್ನು ಫ್ರೆಂಡ್ಸ್ ಮೆಣಸಿನ್ಕಾಯಿನ ಪುಡಿ ಮಾಡಿಸ್ಕೊಂಡು ಬರಬೇಕು. ಅವಳಿಗೆ ನನಗೆ ಇಬ್ಬರಿಗೂ ಟೈಮಿಲ್ಲ, ಸಂಡೇ ಹೋಗಿ ಮಾಡಿಸ್ಕೊಂಡು ಬರೋಣ ಅಂತಿದ್ದೀನಿ. ಧನಿಯಾ ಪುಡಿ ಮಾಡಿಸಿದ್ದೀನಿ. ನಾವು ಎರಡನ್ನೂ ಒಟ್ಟಿಗೆ ಮಾಡಿಸಲ್ಲ ಫ್ರೆಂಡ್ಸ್, ಬೇರೆ ಬೇರೆ ಊರದ್ದೇ ಮಾಡಿಸೋದು. ಇನ್ನು ಫ್ರೆಂಡ್ಸ್ ಇವತ್ತು ಶುಕ್ರವಾರದ್ದು ವೀಡಿಯೋ ನಂದು ಇಷ್ಟ ಆಗಿತ್ತು, ನೋಡಿದ್ರಲ್ಲ. ಇನ್ನು ಫ್ರೆಂಡ್ಸ್ ಇನ್ನೇನಿಲ್ಲ ಫ್ರೆಂಡ್ಸ್ ಹೇಳೋದು ನಿಮಗೆ, ಎಲ್ಲ ನಂದು ಡೈಲಿ ವರ್ಕ್ ಮಾಡೋದು, ಕೆಲಸ ಮಾಡೋದು ಇದ್ದಿದೆ. ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತು, ನಾನು ಕೆಲ್ಸಕ್ಕೆ ಹೋಗೋದು, ಕೆಲ್ಸಕ್ಕೆ ಬರೋದು. ಆಲ್ರೆಡಿ ನಾನು ವೀಡಿಯೋ 5-6 ವರ್ಷದಿಂದ ನೋಡ್ತಾ ಇರೋ ಎಲ್ರಿಗೂ ಗೊತ್ತಿರುತ್ತೆ ನಾನು ಕೆಲಸ ಮಾಡ್ತೀನಿ ಅಂತ. ಅದನ್ನೇನು ನಾನು ಬಿಡಿಸಿ ಹೇಳೋ ಹಾಗಿಲ್ಲ. ಇನ್ನು ಫ್ರೆಂಡ್ಸ್
ಒಂದೆರಡು ಪಾಟ್ ತರಬೇಕು ಅಂದ್ಕೊಂಡಿದ್ದೀನಿ ದೇವ್ರ ಮನೆಗೆ ಮನಿ ಪ್ಲಾಂಟ್ ಇಡೋಕ್ಕೆ ಇನ್ಸೈಡು. ಅದರಲ್ಲಿ ಫ್ರೆಂಡ್ಸ್ ಎಲಿಫೆಂಟು ಮತ್ತು ಬಾತುಕೋಳಿ ಈ ಥರ ಎಲ್ಲ ಇದೆ, ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ನಿಮಗೆ ಆ ಗೋಲ್ಕನ ಫ್ರೆಂಡ್ಸ್ ನೋಡಿ, ಇದು ಈ ಥರ ಬೆಂಡ್ ಥರ ಬಾಕ್ಸ್ ಒಳಗಡೆ ಹಾಕಿ ಕೊಡ್ತಾರೆ. ಇನ್ನು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಏನು ಮೋಸ ಇಲ್ಲ ಆನ್ಲೈನಲ್ಲಿ. ಯಾಕೆ ಗೊತ್ತಾ, ಅತಿ ಚಿಕ್ಕದೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಫ್ರೆಂಡ್ಸ್ ನೋಡಿ, ಇಲ್ಲಿ ದುಡ್ಡು ಹಾಕೋದು ಎಷ್ಟು ಚೆನ್ನಾಗಿದೆ ಇದು ಫ್ರೆಂಡ್ಸ್. 109 109 ನಿನ್ನೆ ಬಂದಿತ್ತು. ಅಲ್ಲೇ ನಾನು ವರ್ಕ್ ಮಾಡೋ ಜಾಗಕ್ಕೇ ಅಡ್ರೆಸ್ ಕೊಟ್ಟಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್ ಇಲ್ಲಿ ಮನೇಲಿ ನಾವು ಯಾರೂ ಇರಲ್ವಲ್ಲ, ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಎಲ್ಲರೂ ನಮ್ಮ ಮನೇಲಿ ಕೆಲ್ಸಕ್ಕೆ ಹೋಗಾರೆ. ಹಂಗಾಗಿ ಫ್ರೆಂಡ್ಸ್ ಇದಕ್ಕೆ ಇವತ್ತು ಫ್ರೈಡೇನೇ ಬಂದಿದೆ. ಇದಕ್ಕೆ ₹1 ಹಾಕಿ ದೇವ್ರ ಮನೆ ಹತ್ರ ಇಟ್ಟಿರ್ತೀನಿ. ಯಾಕೆಂದರೆ ಇವತ್ತು ಫ್ರೈಡೇ. ಇನ್ನೊಂದು ಫ್ರೆಂಡ್ಸ್, ಎಲ್ಲರೂ ಗೂಬೆ ಲಕ್ಷ್ಮಿ ಅದನ್ನು ಸ್ವರೂಪ ಅಂತ ಹೇಳಿದ್ರಲ್ಲ, ಅದನ್ನು ಬುಕ್ ಮಾಡಿದೆ ಫ್ರೆಂಡ್ಸ್. ಅದನ್ನು ಇವತ್ತೇ ಬಂದೈತಂತೆ. ನಮ್ಮ ಸೂಪರ್ವೈಸರ್ ಇನ್ನೊಬ್ಬರು ತಗೊಂಡು ಇಟ್ಕೊಂಡಿದ್ದಾರೆ. ಅದು ಇವತ್ತೇ ಲಕ್ಷ್ಮೀವಾರ ಶುಕ್ರವಾರನೇ ಬಂದಿದೆ. ನನಗೆ ಅದು ಖುಷಿ ಆಯಿತು. ಇದಕ್ಕೆ ಶುಕ್ರವಾರ ₹1 ಕಾಯಿ ಏನಾದರೂ ಹಾಕಿ ದೇವ್ರ ಮನೇಲಿ ಇವತ್ತು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಡ್ತೀನಿ ನೋಡಿ, ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ನೋಡಿ ಇದರಲ್ಲಿ ಇದಿದೆ, ಇಲ್ಲಿ ದುಡ್ಡು ಹಾಕೋದು ಇದೇ. ಆದರೆ ಗೊತ್ತಾ ಫ್ರೆಂಡ್ಸ್, ನಾವು ಇದು ಫುಲ್ ಆಗೋ ತನಕ ತಗೊಳ್ಳೋ ಹಾಗಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.